ಶಾಸಕರಾಗಿ 2 ವರ್ಷ ಪೂರೈಸಿದ ಬಸವರಾಜ್ ಶಿವಣ್ಣನವರ್ ಮಾಡಿದ್ದೆಷ್ಟು, ಮಾಡಬೇಕಾಗಿರೋದು ಇನ್ನೆಷ್ಟು? ರಾಜಕೀಯಕ್ಕೆ ಬರುವ ಸಾವಿರಾರು ಯುವಕರು ಹಾಗೂ ಕಾರ್ಯಕರ್ತರು ಈ ಸ್ಟೋರಿಯನ್ನೊಮ್ಮೆ ನೋಡಲೇಬೇಕು. ಕಾರಣ, ರಾಜಕೀಯ ಅಂದರೆ ಬರೀ ದುಡ್ಡು ಮಾಡೋಕೆ, ಮೋಜು ಮಸ್ತಿ ಮಾಡೋಕೆ ಇರುವ ಪ್ಲಾಟ್ಫಾರ್ಮ್ ಅಲ್ಲ. ಅದು ಜನಸೇವೆ ಮಾಡಲು ಜನಾರ್ದನನು ನಮಗೆ ನೀಡಿರುವ ಪವಿತ್ರವಾದ ರಂಗ. ಅದಕ್ಕೆ ಹೇಳೋದಲ್ವಾ, ಜನಸೇವೆಯೇ ಜನಾರ್ದನನ ಸೇವೆ ಅಂತ. ಇಷ್ಟು ಹೇಳೋದಕ್ಕೂ ಮತ್ತು ರಾಜಕೀಯದ ಬಗ್ಗೆ ಮಾತಾಡೋದಕ್ಕೆ ಕಾರಣವೂ ಇದೆ. ಅದೇನಂದ್ರೆ, ಗ್ಯಾರಂಟಿ ಜಪ ಮಾಡುತ್ತಲೇ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಸರ್ಕಾರಕ್ಕೀಗ ಬರೋಬ್ಬರಿ 2 ವರ್ಷ. ಅದು ಜಾತಕ ಪಕ್ಷಿಯಂತೆ 2018ರಿಂದ ಕಾಯುತ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಿದ್ದು ಇದೇ ಗ್ಯಾರಂಟಿಗಳು. ಹೌದು, ಸಂಪೂರ್ಣ ಬಹುಮತ ಪಡೆದು ದೇಶವೇ ನಿಂತು ನೋಡುವಂತೆ ಸಿದ್ದರಾಮಯ್ಯ ಅವರು ಸರ್ಕಾರ ರಚನೆಯನ್ನ ಮಾಡಿದರು. ಇದೇ ಗೌರ್ಮೆಂಟ್ಗೆ 2 ವರ್ಷಗಳು ಕಳೆದ ಹಿನ್ನೆಲೆ ಕಾಂಗ್ರೆಸ್ ನಾಯಕರಲ್ಲಿ, ಕಾರ್ಯಕರ್ತರಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಇದೀಗ ಸಂಪೂರ್ಣ ಕೈವಶವಾಗಿದೆ. 6ಕ್ಕೆ 6 ಶಾಸಕರು ಕಾಂಗ್ರೆಸ್ನ MLA ಆಗಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಯಾರು ಕಮಕ್ಕಿಮಕ್ಕಿ ಅನ್ನುವ ಹಾಗಿಲ್ಲ ಅನ್ನುವ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಇನ್ನು 6 ಶಾಸಕರ ಪೈಕಿ ಜಿಲ್ಲೆಯಲ್ಲಿ ಹಿರಿಯರು, ಸಂಪನ್ನರು ಹಾಗೂ ಸಚ್ಚಾರಿತ್ರ್ಯವುಳ್ಳ ರಾಜಕಾರಣಿಯಾಗಿರುವ ಬಸವರಾಜ್ ಶಿವಣ್ಣನವರ್ ಬ್ಯಾಡಗಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ 2 ವರ್ಷಗಳನ್ನು ಪೂರೈಸಿದ್ದಾರೆ. ಇಲ್ಲಿ ಬಿಜೆಪಿಯನ್ನ ಬೈದು ಕಾಂಗ್ರೆಸ್ ಅನ್ನ ಹೊಗಳಿ ನಾವೇನು ಸಾಧನೆ ಮಾಡಬೇಕಿಲ್ಲ. ಈ ಸಮಯದಲ್ಲಿ ಅದು ಪ್ರಸ್ತುತವೂ ಅಲ್ಲ ಬಿಡಿ. ಶಾಸಕರು ಏನು ಮಾಡಿದಾರೋ ಅದನ್ನು ಜನರ ಮುಂದೆ ಇಡೋದು ನಮ್ಮ ಕೆಲಸ. ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ ಶಿವಣ್ಣರನ್ನ ಸೋಲಿಸಿ ಬ್ಯಾಡಗಿಯಲ್ಲಿ ದರ್ಬಾರ್ ಮಾಡಬೇಕೆಂದಿದ್ದ ಅದೆಷ್ಟೋ ಜನರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ದು ಹಾಲು ಮತದ ಹೈದ ಶಿವಣ್ಣನವರ್. ಎಂದು ಬ್ಯಾಡಗಿ ಕ್ಷೇತ್ರದಲ್ಲಿ ರಾಜ್ಯಭಾರ ಮಾಡುತ್ತಲೇ ಕದರಾಗಿ ಅಧಿಕಾರ ಮಾಡ್ತಿದ್ದಾರೆ. ಇಂತಹ ಶಾಸಕರಾದ ಬಸವರಾಜ್ ಶಿವಣ್ಣನವರಿಗೆ ನಾವೆಲ್ಲರೂ ಒಂದು ವಿಶ್ ಮಾಡಲೇಬೇಕು ಅಲ್ವಾ? ಕಂಗ್ರ್ಯಾಚುಲೇಷನ್ಸ್ ಬಸವರಾಜ್ ಶಿವಣ್ಣನವರ್. ದೇವರು ಇನ್ನಷ್ಟು ಕೆಲಸ ಮಾಡುವ ಅವಕಾಶ ನೀಡಲಿ. ಅಂದು 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿರೂಪಾಕ್ಷಪ್ಪ ಬಳ್ಳಾರಿ ವಿರುದ್ಧ ಗೆದ್ದ ಬಳಿಕ ಶಿವಣ್ಣನವರಿಗೆ ಸವಾಲುಗಳು ಎದುರಾಗಿತ್ತು. ಸಚಿವರಾಗಿ, ಹಿಂದೆ ಶಾಸಕರಾಗಿ ಕೆಲಸ ಮಾಡಿರುವ ಶಿವಣ್ಣನವರ್ 2023ರ ಗೆಲುವು ಅನೇಕ ಜವಾಬ್ದಾರಿಯನ್ನ ತಂದಿದ್ದಂತೂ ಸುಳ್ಳಲ್ಲ. ವಿಧಾನಸೌಧದ ಒಳಗೆ ಪ್ರಮಾಣ ವಚನ ಸ್ವೀಕರಿಸಿದ್ದ ಶಿವಣ್ಣನವರ್ ಬ್ಯಾಡಗಿ ಕ್ಷೇತ್ರದ ಜನರ ಹಾಗೂ ದೇವರ ಮೇಲೆ ಆಣೆ ಮಾಡಿ ಕ್ಷೇತ್ರಕ್ಕೆ ಕಾಲಿಟ್ಟಿತ್ತು. ನೋಡ್ರಲ್ಲ, ಹೀಗೆ ಅನೇಕ ಭರವಸೆ ಹಾಗೂ ಸವಾಲುಗಳೊಂದಿಗೆ ಬ್ಯಾಡಗಿ ಕ್ಷೇತ್ರಕ್ಕೆ ಮರಳಿ ಬಂದಿದ್ದ ಶಿವಣ್ಣನವರ್ ಬಿಡದೆ ಕೆಲಸ ಮಾಡಲು ಶುರು ಮಾಡಿದರು. ತುಂಬ ನಿರೀಕ್ಷೆ ಇಟ್ಕೊಂಡಿದ್ದ ಜನರಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಅದು ಎಷ್ಟರ ಮಟ್ಟಿಗೆ ಅನ್ನೋದು ಈಗ ನಾವು ಹೇಳ್ತೀವಿ ಕೇಳಿ. 2023-24ನೇ ಸಾಲಿನಲ್ಲಿ ಚಿಕ್ಕಬಾಸೂರು ಉಪಮಾರುಕಟ್ಟೆ ಪ್ರಾಂಗಣದಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಕಾಮಗಾರಿಗೆ 10,25,00,000 ಬಿಡುಗಡೆ ಮಾಡಿಸಿದ್ದಾರೆ. ಹನುಮನಮಟ್ಟಿ ತೋಟಗಾರಿಕೆ ಕ್ಷೇತ್ರದಲ್ಲಿ 2,000 ಮೆಟ್ರಿಕ್ ಟನ್ ಉಳ್ಳ ರೈತಾಗಾರ ಘಟಕ ನಿರ್ಮಾಣಕ್ಕೆ 10,31,00,000 ಬಿಡುಗಡೆ. 2023-24ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ ರಸ್ತೆ ಕಾಮಗಾರಿಗಳು, ಸೇತುವೆ ನಿರ್ಮಾಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಒಳಗೊಂಡ ಸಣ್ಣ ನೀರಾವರಿ ಇಲಾಖೆಯ ಕೆಲಸಗಳಿಗೆ 14,19,00,000 ಬಿಡುಗಡೆ. ಕೆಪಿಟಿಸಿಎಲ್ ಇಲಾಖೆಯಲ್ಲಿ ಕುಳೇನೂರು ಗ್ರಾಮದ 110/1 kV ಮತ್ತು ಚಿಕ್ಕಬಾಸೂರು ಗ್ರಾಮದ 110/11 kV ವಿದ್ಯುತ್ ಉಪಕೇಂದ್ರ ಸ್ಥಾಪಿಸುವ ಕಾಮಗಾರಿಗೆ 22 ಕೋಟಿ ಬಿಡುಗಡೆ. ರೇಷ್ಮೆ ಇಲಾಖೆಯಲ್ಲಿ ಕೂಣಬೇವು ಗ್ರಾಮದೊಳಗೆ 5 ಎಕರೆ 1 ಗುಂಟೆ 8 ಅಣೆ ಜಮೀನಿನಲ್ಲಿ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿಗೆ 15 ಕೋಟಿ ಬಿಡುಗಡೆ. ಬ್ಯಾಡಗಿ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವ 12 ರಸ್ತೆ ಕಾಮಗಾರಿಗಳು, ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ವಿಶೇಷ ಅನುದಾನವನ್ನು ಒಳಗೊಂಡಂತೆ 28,41,00,000 ಬಿಡುಗಡೆ.
ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ರಸ್ತೆ ಕಾಮಗಾರಿಗಳು, ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಮತ್ತು ವಿವಿಧ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ 29 ಕೋಟಿ 97 ಲಕ್ಷ ಬಿಡುಗಡೆ. ಇತರೆ ಇನ್ನು 10 ಕೆಲಸಗಳಿಗೆ ಹಣ ಬಿಡುಗಡೆಯಾಗಿದ್ದು ಕಾಮಗಾರಿಗಳು ಪ್ರಗತಿ ಹಂತದಲ್ಲಿವೆ. ಬ್ಯಾಡಗಿ ತಾಲೂಕು ಗುಡ್ಡದ ಮಲ್ಲಾಪುರ ಏತ ನೀರಾವರಿ 137 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಪ್ರಸ್ತಾವನೆ 115 ಕೋಟಿ ಇದರ ಮೊತ್ತವಾಗಿದೆ. 24 ಕೋಟಿ 44 ಲಕ್ಷ ಮೊತ್ತದಲ್ಲಿ ಹನುಮನಮಟ್ಟಿ ಗ್ರಾಮದಲ್ಲಿ 110/11 ಕೆವಿ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸುವ ಕಾಮಗಾರಿಗೆ ಟೆಂಡರ್ ಅನ್ನು ಕರೆಯಲಾಗಿರುತ್ತದೆ. ಹೀಗೆ ಒಟ್ಟು 600 ಕೋಟಿ 95 ಲಕ್ಷಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಹಾಗೂ ಕಾಮಗಾರಿ ಹಾಗೂ ಟೆಂಡರ್ ಪ್ರಕ್ರಿಯೆಗಳಿಗೆ ಹಣ ಬ್ಯಾಡಗಿ ತಾಲೂಕಿಗೆ ಬಿಡುಗಡೆಯಾಗಿದೆ. ಇದುವೇ ಶಾಸಕ ಶಿವಣ್ಣನವರ್ ವರ್ಕ್ ರಿಪೋರ್ಟ್ ಹಾಗೆ SR ಪಾಟೀಲ್ ಜೊತೆಗೂಡಿ ಕೆಲಸ ಮಾಡುತ್ತಿರುವುದು ಪಕ್ಷದಲ್ಲಿ ಒಳ್ಳೆಯ ಬೆಳವಣಿಗೆ. ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿರುವ SR ಪಾಟೀಲ್ ಬಗ್ಗೆ ಒಳ್ಳೆಯ ಮಾತುಗಳು ಕೇಳಿ ಬರ್ತಿವೆ. ಸದ್ಯ ಶಿವಣ್ಣನವರ್ ಹಾಗೂ SR ಪಾಟೀಲ್ ಬ್ಯಾಡಗಿಯ ಜೋಡೆತ್ತುಗಳಾಗಿದ್ದಾರೆ. ಈ ಪರಂಪರೆಯು ಹಾಗೆ ಮುಂದುವರಿಯಲಿ, ಬ್ಯಾಡಗಿ ಕ್ಷೇತ್ರದ ಜನರ ಕೆಲಸಗಳು ಆಗುವಂತಾಗಲಿ ಎನ್ನುವುದು ನಮ್ಮ ಉದ್ದೇಶವೂ ಆಗಿದೆ. ಮಂತ್ರಿ ಸ್ಥಾನ ಸಿಗದಿದ್ದರೂ ಜನರಿಗಾಗಿ ದುಡಿಯುತ್ತಿರುವ ಶಿವಣ್ಣನವರ್ ಮುಂದಿನ 3 ವರ್ಷದಲ್ಲಿ ಮತ್ತಷ್ಟು ಕೆಲಸ ಮಾಡುವಂತಾಗಲಿ. ಇದಿಷ್ಟು ಕೆಲಸ ಮಾಡಿರುವ ಬಸವರಾಜ ಶಿವಣ್ಣನವರಿಗೆ ಇನ್ನಷ್ಟು ಸವಾಲಿನ ಕೆಲಸಗಳು ಇದ್ದೇ ಇವೆ. ಪ್ರಮುಖವಾಗಿ ದಶಕಗಳಿಂದ ಜನರ ಬೇಡಿಕೆಯಾಗಿರುವುದು ಬ್ಯಾಡಗಿ ಮುಖ್ಯ ರಸ್ತೆ ಅಗಲೀಕರಣ ಮಾಡಿದರೆ ಸಾಕು, ಇದೊಂದು ಕೆಲಸ ಮಾಡಿದ್ರೆ ಸಾಕು. ಶಿವಣ್ಣನವರನ್ನ ಬ್ಯಾಡಗಿಯಲ್ಲಿ ಹೊತ್ತುಕೊಂಡು ಕುಣಿತಾರೆ. ಆದರೆ ಇದುವರೆಗೂ ಅದನ್ನು ಯಾಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ವ್ಯಾಪಕ ಪ್ರಶ್ನೆಗಳು ಕೇಳಿಬರ್ತಿವೆ. ಇದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲೂ ಅಡೆತಡೆ ಮಾಡೋರು ಇದ್ದಾರೆ. ಹಾಗಂತ ಮಾತುಗಳು ಕೇಳಿ ಬರ್ತಾನೇ ಇವೆ. ಆದರೆ ಸತ್ಯವೋ ಸುಳ್ಳು ನಮಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ರಸ್ತೆ ಅಗಲೀಕರಣ ಆದರೆ ಒಳ್ಳೆಯದು ಎಂಬುದು ನಮಗೂ ಖುಷಿಯಾದ ವಿಚಾರವಾಗಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿಯ ಕೆಲಸಗಳು ಆಗಬೇಕು, ರಸ್ತೆಗಳಿಗೆ ಹೊಸ ಟಾರ್ ಬೀಳಬೇಕು, ಈ ರೀತಿಯ ಕೆಲಸ ಆಗಬೇಕು ಅಂತ ಹೇಳ್ತಾನೆ ಇದ್ದಾರೆ. ಅಷ್ಟಾಗಿಯೂ ಶಿವಣ್ಣನವರ್ ಜಿಲ್ಲೆಯಲ್ಲಿ ಹಿರಿಯ ರಾಜಕಾರಣಿ. ಇವರಿಗೆ ಮಂತ್ರಿ ಸ್ಥಾನ ಸಿಗಬೇಕೆಂದು ಅವರ ಅಭಿಮಾನಿಗಳು, ಕಾರ್ಯಕರ್ತರು ಸಿಎಂಗೆ ಡಿಮ್ಯಾಂಡ್ ಮಾಡ್ತಲೇ ಇದ್ದಾರೆ. ಆದರೆ ಅದು ಯಾವಾಗ ಕೈಗೂಡುತ್ತೋ ಏನೋ ಎಂದು ಎಲ್ಲರೂ ಕಾಯ್ತಾ ಇರೋದಂತೂ ಸುಳ್ಳಲ್ಲ. ಹೀಗಿದ್ರೂ ಸಾಮಾನ್ಯ ಕಾರ್ಯಕರ್ತನಾಗಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಅನುದಾನ ಹಾಗೂ ಅಭಿವೃದ್ಧಿ ಮಾಡದಿದ್ರು ಸದ್ಯ ಜನರಿಗೆ ಏನು ಬೇಕೋ ಅದನ್ನು ಮಾಡುವ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಹಾವೇರಿ ಹಾಗೂ ಬ್ಯಾಡಗಿ ಅಕ್ಕಪಕ್ಕದ ತಾಲೂಕು ಆಗಿರುವ ಕಾರಣ ಉದ್ಯೋಗ ಸೃಷ್ಟಿಸುವಂತಹ ಇಂಡಸ್ಟ್ರಿಯಲ್ ತೆಗೆದುಕೊಂಡು ಬಂದರೆ ಬಹಳ ಉಪಕಾರ ಮಾಡ್ದಂಗೆ ಆಗುತ್ತೆ ಎಂದು ಎಲ್ಲರ ಬೇಡಿಕೆಯಾಗಿದೆ. ಇದೀಗ ಇನ್ನೊಂದು ಜವಾಬ್ದಾರಿ ಹೊತ್ತಿರುವ ಶಿವಣ್ಣನವರ್ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹಾಕಿದ ಗೆರೆ ದಾಟದ ನಿಷ್ಠಾವಂತ ರಾಜಕಾರಣಿ ಶಿವಣ್ಣನವರ್ ಆಗಿದ್ದಾರೆ. ಮನಸ್ಸು ಮಾಡಿದ್ರೆ, ಫೈಟ್ ನಡೆಸಿದ್ರೆ ಖಂಡಿತ ಬಸವರಾಜ ಶಿವಣ್ಣನವರ್ ಮಂತ್ರಿ ಆಗಬಹುದಿತ್ತು. ಆದರೆ ಸಿದ್ದರಾಮಯ್ಯ ಅವರಿಗೆ ಹಾಗೂ ಸರ್ಕಾರಕ್ಕೆ ಮುಜುಗರ ತರಬಾರದೆಂದು ರಾಜಕೀಯ ಲಾಭಗಳನ್ನು ತ್ಯಾಗ ಮಾಡುವ ಮೂಲಕ ಮಾನವೀಯತೆಯನ್ನು ತೋರಿದ್ದಾರೆ. ಯಾವಾಗಲೂ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿರುವ ಶಿವಣ್ಣನವರ್ ಎಲ್ಲರೊಂದಿಗೆ ಸಂಪನ್ನರಾಗಿದ್ದಾರೆ. ಮಾಡಿದ್ದನ್ನು ಹೇಳಿಕೊಳ್ಳದ ಇವರು ಮೌನವಾಗಿದ್ದು, ಪ್ರಚಾರ ಬಯಸದ ಇವರು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಜನರು ಆಶೀರ್ವಾದ ಮಾಡಿದ್ದಾರೆ.